ರಾವ್ ಅಂತ ಹೇಳಿ ರಿಟೈರ್ಡ್ ಟೀಚರ್. 2002ನೇ ಇಸ್ವಿಯೊಳಗೆ ರಿಟೈರ್ಮೆಂಟ್ ಆಗ್ಯದ. 20 ವರ್ಷ ಈಗ ನಮ್ಮದು, ಅಂದ್ರೆ 81ನೇ ವರ್ಷದಾಗ ಇದ್ದೀನಿ. ನಾನು ಕೂಡ ಇವ್ರ ಲೆಕ್ಕ ಹಾಕಿದಾಗ ಆಫ್ಟರ್ ರಿಟೈರ್ಮೆಂಟು ನಮ್ಮ ಕಲಿಕೆ ಜಾಸ್ತಿ ಆಗ್ಯದ. ಯಾಕಂತ ಕೇಳಿದರೆ ಇನ್ ಎಡಿಷನ್ ಟು ಆಲ್ ದೀಸ್ ಥಿಂಗ್ಸ್ ನನ್ನಷ್ಟು ನಾನು ಭಾಳ ಹೇಳಿಕೊಂಡ್ರೆ ಆತ್ಮ ಪ್ರಶಂಸೆ ಆಗ್ತದೆ. ಬಸವಣ್ಣ ಹೇಳ್ತಾರೆ ನನ್ನ ಬಣ್ಣಿಸಬೇಡ ಅಂತೇಳಿ. ಹಾಗಾಗಿ ಕೂಡ ಅನಿವಾರ್ಯ ಮಾತನಾಡುವಂಥ ಅವಶ್ಯಕತೆ ಅದ. ಏನಂತ ಕೇಳಿದರೆ ನಾನು ರೇಖಿ ಗ್ರ್ಯಾಂಡ್ ಮಾಸ್ಟರ್. ಅದಕ್ಕಾಗಲೇ ನೀವು ಮಾಡಿ ನೋವು ಕಡಿಮೆ ಮಾಡಿದ ಅಂತೇಳಿ ಐ ಎಮ್ ರೇಖಿ ಗ್ರ್ಯಾಂಡ್ ಮಾಸ್ಟರ್, ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿಸ್ಟ್, ಆಮೇಲೆ ಕ್ಲಿನಿಕಲ್ ಹಿಪ್ನೋಥೆರಪಿಸ್ಟು. ಇವೆಲ್ಲ ಇನ್ನೂ ಅವ ಆ ದೀಸ್ ಥಿಂಗ್ಸ್ ಅವ ನನಗೆ ಇಲ್ಲ. ಆ ಪ್ರಶ್ನೆ ಬೇರೆ. ಶಿಕ್ಷಕ ವೃತ್ತಿಯೊಳಗಿದ್ದಾಗ 1986 ಇಸ್ವಿಯೊಳಗೆ ನಾನು ಗ್ರಾಮ ಇರುವಂಥದ್ದು ತಾವರಿಗೆರೆ ಇರುವಂಥದ್ದು ದೊಡ್ಡ ಊರಲ್ಲ, ಅಲ್ಲಿ ಮಕ್ಕಳನ್ನು ರಾಷ್ಟ್ರ ಮಟ್ಟಕ್ಕೆ ನಾನು ಕರ್ಕೊಂಡೋಗಿನಿ. ಇಟ್ ಇಸ್ ಐ ಆಮ್ ಪ್ರೌಡ್ ಆಫ್ ದಟ್ ಅಚೀವ್ಮೆಂಟ್. ಇನ್ನು ಎರಡನೇದಾಗಿ ಅದನ್ನು ನೋಡಿದ ಮೇಲೆ ನನಗೆ ಉತ್ತಮ ಶಿಕ್ಷಕ ಅಂತ ಪ್ರಶಸ್ತಿ ಬಂದರು. ಅದು ಕೂಡ ನನಗೊಂದು ವಿಶೇಷವಾದಂಥ ಅಭಿಮಾನ. ಮೊನ್ನೆ ಸರ್ ಹೇಳಿದರು ನಮ್ಮ ಮಗ ಮುರು ಕಾರ್ಯಕ್ರಮ ಆಯೋಜನೆ ಮಾಡಿದರು, ನಾನು ಇದ್ದಿಲ್ಲ ಅಂತೇಳಿ. ಯಾಕಂತ ಕೇಳಿದರೆ SSLC ಮುಗಿಸಿ 50 ವರ್ಷದ ನಂತರ ಸುವರ್ಣ ಸಂಭ್ರಮ ಅಂತ ತಿಳ್ಕೊಂಡು ವಿದ್ಯಾರ್ಥಿಗಳು ಗುರುವಂದನ ಕಾರ್ಯಕ್ರಮ ಮಾಡಿದರು. ಆದ್ದರಿಂದ ಅಲ್ಲಿ ನಾನು ಇರುವಂಥದ್ದು ಬಹಳ ಅವಶ್ಯ ಇತ್ತು. ಆದ್ದರಿಂದ ಅಲ್ಲಿ ಹೋದೆ. ಇದು ಕೂಡ ಅಷ್ಟೇ ನನಗೆ ಇಂಪಾರ್ಟೆಂಟು. ಇದು ಮನೆಯದು, ಅದು ಕೂಡ ನನ್ನ ಮನೆಗೆ ನಾನು ಇಲ್ಲಿ ಒಬ್ಬ ಮಗ ಇರ್ತಾನೆ, ಅಲ್ಲೇ ನನಗೆ ಡೆವಲಪ್ಮೆಂಟ್ ಮಕ್ಕಳು ಇದು ಆಯ್ತು ನಾನು ಭಾವನೆ ಮಾಡ್ಕೊಳ್ತಿದ್ದೆ. ಆ ಗೌರವ ನನಗದ, ಆ ಅಭಿಮಾನ ನನಗದ. ಅವರೆಷ್ಟು ಎಂಜಾಯ್ಮೆಂಟ್ ಮಾಡಿಬಿಟ್ರು. ಇವತ್ತಿಗೂ ನಾನು ಉಷ್ಟೂರು ನನ್ನ ಕಾಂಟ್ಯಾಕ್ಟ್ನಾಗಿದ್ದಾರೆ. ಇಲ್ಲಿ ಇನ್ನೇನಾಗಿಬಿಟ್ಟಿದೆ ಈಗಿನ ಕಾಲಕ್ಕೆ ಆವಾಗ ಗುರುವೇ ನಮಃ ಅಂತಿದ್ರು, ಈಗ ಗುರುವೇ ನಮಃ ಅಂತಾರೆ. ಮೊದಲಿಗೇನಂತಿದ್ರು ಗುರುವೇ ನಮಃ ಅಂತಿದ್ರು, ಈಗೇನಂತಾರೆ ಗುರುವೇ ನಮಃ. ಆಗ್ಯದ ಕಾಲ ಘಟ್ಟ. ಈಗ ನಾವು ಒಂದು ಖುಷಿ ಪಡ್ಬೇಕಾದಂಥ ವಿಷಯ ಇಂಥವ್ರು ಸಿಗೋದಿಲ್ಲ. ಏನು ರೀ ಹೇಳಿದ್ನಲ್ಲ, ಏನು ನಮ್ಗೆ ಎಷ್ಟು ಜನ ಜನಿಸ್ ಬಂದ್ರೆ ಇಷ್ಟೆಲ್ಲ ಪ್ರಶಸ್ತಿ ಸಿಗ್ತಾವು? ಏನು ಇಟ್ ಈಸ್ ವೆರಿ ರೇರ್. ಆದ್ದರಿಂದ ಯಾವಾಗ ನಿಮ್ಗೆ ದೇವರಿಂಥ ಅವಕಾಶ ಕೊಟ್ಟಾನ, ಕಲಿಯುಗ ಕಲಿಯೋದ್ರೆ ಕಲಿಯಬೇಕು. ಕೆಟ್ಟಂತಲ್ಲ, ಕಲಿಯೋದಾಗ ಇದ್ದೀವಿ, ನಾವು ಎಷ್ಟು ಕಲಿತ್ರೂ ಕಡಿಮೆ. ಆದ್ದರಿಂದ ಅದನ್ನು ಪ್ರಯೋಜನ ಪಡ್ಕೊಡ್ರಿ. ಆಗಲೇ ಎಷ್ಟೋ ವಿಷಯಗಳನ್ನ ಆ್ಯಕ್ಟಿವಿಟಿ ಮೂಲಕ ಅವ್ರ ಮೆಥಡಾಲಜಿನ ಒಂದು ವಿಶಿಷ್ಟ. ಯಾರಿಗೂ ಬೇಸರ ಆಗದಂಗೆ ಹಾಡಿಸಿದ್ರು, ನಗಿಸಿದ್ರು, ಕುಣಿಸಿದ್ರು, ಏನು ರೀ ಚರ್ಚೆ ಮಾಡಿಸಿದ್ರು, ಹೇಳಿಸಿದ್ರು, ತಿದ್ದಿದ್ರು, ತಿಳಿದ್ರು. ಮತ್ತು ಏನು ಬೇಕು ಇದೇನು ಸಿಗ್ತಾರ ನೀವು. ಆದ್ದರಿಂದ ಇದು ನನಗೆ ಅತ್ಯಂತ ಅಭಿಮಾನದ ಸಂಗತಿ. ನಾನು ಕೂಡ ನೀವು ಜೂನಿಯರ್ ಸ್ಟೂಡೆಂಟು, ನಾನು ಸೀನಿಯರ್ ಸ್ಟೂಡೆಂಟ್ ಆದ. ಇವರು ಮಾತುಗಳನ್ನು ಕೇಳಿಕೊಂಡು ಒಂದು ಮಾತು ಬರ್ತೈತಿ, 60ಕ್ಕೆ ಅರಳು ಮರಳು ಅಂತೇಳಿ. 60 ವರ್ಷ ಆದ್ಕೊಳ್ಳಿ ಬರ್ತೈತಿ ಅರಳು ಮಾಡ್ತೀವಿ ಏನೋ ಆಗ್ತೈತಿ. ಆದರೆ ಇವತ್ತು ನಾನು ಮರಳಿ ಅರಳೀನಿ ಅಂದ್ರೇನು ಮಾತ್ರ ಎನರ್ಜಿ ಬಂದವು. ಈಗಾಗಲೇ ಅವರು ಒಂದು ಅಪರ್ಮೇಷನ್ ಬಗ್ಗೆ ಹೇಳಿದರು. ನಾನು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿರೋದ್ರಿಂದ ಅದರ ಬಗ್ಗೆ ನಮಗೆ ಹೆಚ್ಚು ಅಧ್ಯಯನ ಇರ್ತದೆ. ಮನಸ್ಸಿನ ಬಗ್ಗೆ, ಈ ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ವಿಶೇಷವಾದಂಥ ಅಧ್ಯಯನ. ನಾನು ಬೇಕಾದ್ರೆ ಇಲ್ಲೇ ಒಂದು ಸಣ್ಣ ಇದರಲ್ಲಿ ಮುಖ್ಯವಾಗಿ ಏನು ಬೇಕು ಸಂಕ್ಷಿಪ್ತ ಆಗಿಬಿಟ್ಟು ಮನುಷ್ಯನ ಒಂದು ಪ್ರಗತಿಗೆ, ಸಾಧನೆಗೆ ಒಂದನೇದಾಗಿ ರಿಲ್ಯಾಕ್ಸೇಷನ್. ಫಸ್ಟ್ ಬಾಡಿ ರಿಲ್ಯಾಕ್ಸೇಷನ್, ಮೈಂಡ್ ರಿಲ್ಯಾಕ್ಸೇಷನ್. ಇಷ್ಟು ಅದಕ್ಕೆ ಏನು ಅಂತಂದ್ರೆ ಆಮೇಲೆ ಅಫರ್ಮೇಷನ್ ಸಂಕಲ್ಪ. ನಾವು ಏನು ಬೇಕಾದ್ರೆ ಕೇಳ್ಬೋದು. ಅಫರ್ಮೇಷನ್ಗೆ ಬಹಳ ಶಕ್ತಿ ಅದ. ಅದು ಎಂದೆಂದು ಏನಾಗೋದಿಲ್ಲ, ಫೇಲ್ ಆಗೋದಿಲ್ಲ, ಖುಷಿ ಹೋಗೋದಿಲ್ಲ. ಇಟ್ ವಿಲ್ ಹ್ಯಾಪನ್, ಇಟ್ ಈಸ್ ಎ ಮಸ್ಟ್. ಯಾಕಂತ ಕೇಳಿದರೆ ಅಫರ್ಮೇಷನ್ ಒಳಗೆ ಏನವ, ವಾಕ್ಯಗಳು ಎದರಿಂದಾಗ್ಯಾವು, ಶಬ್ದಗಳು ಎದರಿಂದಾಗ್ಯದ, ಅಕ್ಷರದಿಂದಾಗ್ಯದ. ಅಕ್ಷರ ಅಂದ್ರೇನು, ಕ್ಷರ ಇಲ್ಲದ್ದು, ನಾಶ ಇಲ್ಲದ್ದು. ದ್ಯಾಟ್ ಮಸ್ಟ್ ಹ್ಯಾಪನ್, ಅದು ಆಗಲೇಬೇಕು. ಆದರೆ ಒಂದೇನು, ನೀವು ಅಫರ್ಮೇಷನ್ ಮಾಡ್ತೀರಲ್ಲ, ರಾತ್ರಿ ಅದಕ್ಕೆ ಮನಸ್ಸು ಯಾವಾಗ ಇದು
ಏನು ಅಲ್ಫಾ ಸ್ಟೇಟು, ಬೀಟಾ ಸ್ಟೇಟು, ಗ್ಯಾಮಾ ಸ್ಟೇಟ್ ಹಿಂಗೆ ಬರ್ತಾವೆ. ಈಗ ನಾವು ಬೀಟಾ ಸ್ಟೇಟ್ ಐತಿ ಇನ್ನೂ ಯಾಕೆ ಇದು ಜಾಗೃತ ಮನಸ್ಸು ವರ್ಕ್ ಮಾಡ್ಕೊಂಡಿದ್ದೀವಿ. ಆದರೆ ಸುಪ್ತಾವಸ್ಥೆಗೆ ಹೋಗ್ಬೇಕಾದ್ರೆ ರಾತ್ರಿ ಮಲ್ಕೊಂಡು ಮುಂದೆ ಬೆಡ್ ಮಲ್ಕೋ ಟೈಮ್ನಾಗ ಭಗವಂತ ನಾಮಸ್ಮರಣೆ ಮಾಡಿ ಆಗಲೇ ಹೇಳಿದ್ರಲ್ಲ ಅವನ ರಿಪೀಟ್ ಮಾಡಬೇಕು. ದಟ್ ಈಸ್ ಹ್ಯಾಮರಿಂಗ್. ರಿಪೀಟ್ ಮಾಡಿದಾಗ ಏನಾಗ್ತೈತಿ, ಮನಸ್ಸು ಅದನ್ನು ಒಪ್ಕೋತೈತಿ. ನಾನೆಲ್ಲ ಒಂದು 2-3 ಪ್ರಯೋಗ ಮಾಡಬೇಕು. ನಾನು ಏನಂತ ಕೇಳಿದರೆ, ವಿ ಹ್ಯಾವ್ ಗಾಟ್ ದಟ್, ಈಗ ಆಗಲೇ ಹೇಳಿದ್ದೇನೋ ರಿಲ್ಯಾಕ್ಸೇಷನ್ ಅದನ್ನು ಮಾಡಬೇಕು, ಅಪರ್ಮೇಷನ್, ಅದ್ರ ಜೊತೆಗೆ ಇಮ್ಯಾಜಿನೇಷನ್ ಕಲ್ಪನೆ ಶಕ್ತಿ ಅದ. ನಾವು ಅದು ವಾಟ್ ಎವರ್ ಯು ಇಮ್ಯಾಜಿನ್ ದ್ಯಾಟ್ ಬಿಕಮ್ಸ್ ಟ್ರೂ, ದ್ಯಾಟ್ ವಿಲ್ ಬಿ ಮ್ಯಾನಿಫೆಸ್ಟೆಡ್. ಅದು ರೂಪುಗೊಳ್ಳುತ್ತದೆ. ಆದ್ದರಿಂದ ಯಾವುದೇ ಒಂದು ವಸ್ತು ಆಗಲಿ ಘಟನೆಯನ್ನಾಗಲಿ ಮೊದಲು ಮನಸ್ಸಿನಾಗ ರೂಪುಗೊಳ್ತದೆ, ಆಮೇಲೆ ಹೊರಗೆ ಬರ್ತದೆ. ಯಾವುದೇ ಒಂದು ಇಲ್ಲೇ ಬರಬೇಕದು. ಆದ್ದರಿಂದ ಇವತ್ತು ನೀವೇನು ಒಂದು ಸಾಧ್ಯ ಆಗಲಿ ಟ್ರೈ ಒಂದು ಎಕ್ಸರ್ಸೈಸ್ ಒಂದು ಪ್ರಯೋಗ ಮಾಡ್ಬೇಕೈತೆ. ನಾನು ವಿಜುವಲೈಸೇಷನ್ ಇನ್ನೊಂದು ಅತಿ ಇಂಪಾರ್ಟೆಂಟ್. ಬರೀ ನೀವು ಅಂದ್ರೆ ಆಗೋದಿಲ್ಲ. ಆಗಲೇ ಹೇಳಿದ್ರು ಅವರು, ನಾನೊಬ್ಬ ಒಳ್ಳೆಯ ಭಾಷಣಕಾರ ಅಂತ ತಿಳ್ಕೊಂಡಾಗ ನೀವು ಸ್ಟೇಜ್ ಕಲ್ಪನಾ ಮಾಡ್ಕೋಬೇಕು, 1000 ಮಂದಿ ನಿಂತದ್ದು ಕಲ್ಪನಾ ಮಾಡ್ಕೋಬೇಕು, ಮೈಕ್ ಕಲ್ಪನಾ ಮಾಡ್ಕೋಬೇಕು, ಚೆನ್ನಾಗಿ ಮಾತಾಡ್ತಿದ್ದು ಕಲ್ಪನಾ ಮಾಡ್ಕೋಬೇಕು, ಜನರು ಚಪ್ಪಲಿ ಹೊಡೆಯೋದು ಕಲ್ಪನಾ ಮಾಡ್ಕೋಬೇಕು. ಕಲ್ಪನಾ ಮಾಡಿಕೊಂಡಾಗ ಏನಾಗ್ತೈತಿ, ನಿಮ್ಗೆ ಆತ್ಮವಿಶ್ವಾಸ ಬರ್ತೈತಿ. ಇನ್ನೂ ಉದಾಹರಣೆ ಕೊಡ್ಬೋದು. ನಾನು ಅದಕ್ಕೆ ಕೆಲವು ಉದಾಹರಣೆನ ಹಂಗೆ ಸಾಧನೆ ಮಾಡ್ಯಾರ. ನಿಜವಾಗಿಯೂ ಆಟ ಆಡ್ದನ, ಕಲ್ಪನೆಯಲ್ಲಿ ಆಟ ಆಡಿ, ನಿಜವಾಗಿಯೂ ಓಡದನ ಕಲ್ಪನೆಯಲ್ಲಿ ಓಡಿ, ಅದು ಉಸೇನ್ ಬೋಲ್ಟ್ ಅನ್ನುವಂಥ 2.7 ಮಿನಿಟ್ನಾಗ 1 ಕಿಲೋಮೀಟ್ರ್ ಓಡಿದ್ರು. ಅದಕ್ಕೆ 4 ನಿಮಿಷ ಬೇಕಾಗ್ತಿತ್ತು. ಅನ್ನೋ ಒಂದು ಕಲ್ಪನೆ. ಇನ್ನೊಬ್ಬ ಈ ಚೆಸ್ನ್ಯಾಗ ಎಲ್ಲ ನಾನು ಇಲ್ಲ ಆ ಪ್ರಶ್ನೆ ಮೇಲೆ ಒಂದು ಸಣ್ಣ ಪ್ರಯೋಗ ಮಾಡೋಣ, ಚಿಕ್ಕ ಪ್ರಯೋಗ. ಏನಿಬಡಿ ಒಂದು ಸ್ವಲ್ಪ ಜಗತ್ತು ಇಬ್ಬರು ಬರ್ಬೋದನ್ನು, ಇಬ್ಬರು ನೋಡಿ ನಾ ಮಾಡ್ತೀನಿ. ಹಿಂಗದ ಕಾಲನ್ನು ಏನು ಮಾಡ್ಬಿಟ್ಟಿರ್ತೀವಿ, ಈ ಕೈ ಹಿಂಗೆ ಮಾಡಿ ಯಾವ್ದಾಕೆ ಎಷ್ಟು ಹೋಗ್ಕತಿ ನೋಡ್ರಿ. ಅದು ಒಂದು ಲೆಕ್ಕ ಇಟ್ಕೊಂಡು ಎಲ್ಲಿ ಬರ್ತದೆ ಅದು ನೋಡ್ರಿ, ಎಲ್ಲಿ ಬರ್ತದೆ ನೋಡ್ಕೊಂಡು ಅತ್ತ ಎಲ್ಲಿ ಬಂದು ನೋಡಿದ್ರಲ್ಲ, ಈಗ ಕಣ್ಣು ಮುಚ್ಕೊಡ್ರಿ. ಭಗವಂತ ವಿಜುವಲೈಸ್ ಮಾಡ್ಕೊಡ್ರಿ. ನನಗೆ ನಾ ಕೈ ಆಗಲೇ ನೆಲೆ ತನಕ ಒಯ್ದಿದ್ದೆ, ಅದಕ್ಕಿಂತ ಹೆಚ್ಚು ಎಕ್ಸ್ಪ್ಯಾಂಡ್ ಆಗಲಿ, ಹೆಚ್ಚು ದೂರ ಹೋಗಲಿ, 360 ಡಿಗ್ರಿ ಅದು ತಿರುಗಲಿ ಅಂತ ಶಕ್ತಿ ನನಗದ. ಈಗ ನೀವೇನಂತ ಮಾಡ್ಕೋ ವಿಜುವಲೈಸೇಷನ್ನು, ಆ ಕೈ ಮೊದಲಿಗಂತ ಹೆಚ್ಚು ದೂರ ಹೋಗೈತಿ, ಆ ಕೈ ಅನ್ಕೊಂಡು ಮನುಷ್ಯನಾಗ ಹೋಗೈತಿ ಅಂತ ಕಲ್ಪನೆ ಮಾಡಿಕೊಡ್ರಿ. ಮತ್ತು ವಿಜುವಲೈಸೇಷನ್ ಆಗಲಿ ಆ ಪ್ರಶ್ನೆ ಬರ್ಬೇಕು ನೀವು ಅಂತ ಮಾಡಿಕೊಂಡಾಗ ನಿಮ್ಗೆ ಅದು ಮಾಡಿಕೊಡ್ರಿ. ಕೈ ಹತ್ರೀಗ ಈಗ ಮಾಡಿರಿ. ಮೊದಲಿಗೆ ಹೆಚ್ಚು ಕಡಿಮೆ ಮಾಡ್ತಾವ, ಹೆಚ್ಚು ಐತಲ್ಲ. ಈಗ ಇನ್ನೊಂದು ಸೆಕೆಂಡ್ ಸರ್ ವಿಜುವಲೈಸ್ ಮಾಡ್ಕೊತೀವಿ. ದ್ಯಾಟ್ ಬಿಕಮ್ಸ್ ಟ್ರೂ. ಏನು ಕಲ್ಪನೆಗೆ ಏನು ಶಕ್ತಿ ಐತಿ, ಅದು ಸುಳ್ಳ ಕರೆಯೋ ಆನೆಕ ಮೇಲೆ ಯಾರು ಕೊಟ್ಟರು ಕೊಡ್ತೀವಿ. ಏನೇ ಬಿಡಿ ಒಂದು ಸೆಕೆಂಡ್ ನಾನು ಆಗಿಲ್ಲ. ನೀವೇನೋ ನಮ್ಗೆ 3 ಮಂದಿ ಯಾರು ಬೇಕಾದ್ರೆ ನೋಡಿ ಎಲ್ಲಿ ಬಡಿಕಾಯ್ತು ಅಲ್ಲ. ನೀವು ಈ ಪ್ರಯೋಗ ಬೇಕಾದ್ರೆ ನೋಡು. ನಿಮ್ಮ ಹೆಸರು ರಮೇಶ್ ಅಣ್ಣ. ಒಂದು ಕೆಲಸ ಮಾಡಿ, ಕೈ ಹಿಂಗೆ ನನ್ನ ಪದ ನೋಡಿ ಹಿಂಗೆ ಇಟ್ಕೊಡ್ರಿ. ಹಾಂ ಇಟ್ಕೊಂಡ್ರೆ ನಾನು ಏನಂತೀನಿ, ನಿಮ್ಮ ಕೈ ಒಳಗೆ ಒಂದು ಕೈಯಾಗ ತೂಕದ ಕಲ್ಲು ಇಡ್ತೀನಿ, ದೊಡ್ಡ ವಜ್ಜಿನ ಕಲ್ಲು, ಭಾರಿ ದೊಡ್ಡ ಕಲ್ಲು ಇಡ್ತೀನಿ. ಹಾಂ ಅವಾಗ ನಿಮ್ಮ ಕೈ ಕೆಳಗೆ ಹೋಗಿರ್ತದೆ ನೋಡ್ಕೊಡ್ರಿ. ಕಣ್ಣು ಮುಚ್ಕೊಡ್ರಿ. ನಿಧಾನವಾಗಿ ತೆಗೆದುಕೊಳ್ಳಿ, ನಿಧಾನವಾಗಿ ಕಣ್ಣು ಮುಚ್ಕೊಡ್ರಿ. ಈಗ ನಾವು ನಿಮ್ಮ ಬಲಗೈ ಒಳಗೆ ಒಂದು 20 kg ಕಲ್ಲು ಇಡ್ತೀವಿ. ಕಲ್ಲು ಇಟ್ಟು ನಾ ಈಗ ಕಲ್ಪನೆ ಮಾಡಿಕೊಡ್ರಿ. ಈಗ ಮೊದಲು ಹಾಕೋದ್ರಾಗ 20 kgದು ಕಲ್ಲು ಬಂದದು. ಅದರಿಂದ ವಜ್ಜ ನೋಡಿರೋದು ಇದಕ್ಕಿಂತ ಅದು ಕೆಳಗೆ ಇಳಿಯಾಕತ್ತೀಗ, ಅದು ಕೆಳಗೆ ಇಳಿಲಿಕ್ಕತ್ತು. ಇನ್ನೂ 10 kg ಹಾಕಿದೆ, ಅದಕ್ಕೆ ಇನ್ನೂ 10 kg ಹಾಕಿದೆ. ಕಲ್ಲು ನೋಡೋ ಕೈ ಎಷ್ಟು ಕೆಳಗೆ ಇಳಿಯಾಕತ್ತೆ ನೋಡು. ವಜ್ಜ ಭಯಂಕರ ಅದು. ನಾನು ನರಗಳು ಜಗ್ತಾವೆ, ನಿಮ್ಗೆ ನರಗಳು ಜಗ್ತಾವೆ. ಇನ್ನೂ 10 kg ಹಾಕಿಬಿಟ್ಟೆ. ಹಬ್ಬ ಏನು ವಜ್ಜ ಇದು. ಇನ್ನೂ ಕೆಳಗೆ ಬಂತು, ಭಯಂಕರ ವಜ್ಜೆ ಅನ್ನಿಸ್ತದೆ. ನರ ಜಗ್ತಾವಲ್ಲಿ. ಇನ್ನೂ 10 kg ಹಾಕಿದೆ. ಏನು ವಜ್ಜೆ ಇದು, ಎಷ್ಟು ಕೆಳಗೆ ಬಂತು ನೋಡೋದು. ಹಬ್ಬ ಇನ್ನೂ ಬರ್ಲಿಕ್ಕತ್ತದ, ಇನ್ನೂ ಯಾಕಂದ್ರೆ ವಜ್ಜೆ ಭಯಂಕರ ಆಗ್ಯದ. ಓಪನ್
ಅಲ್ಲಿ ಓಪನ್ ನೋಡ್ಕೋಬೇಕು ನೀನು. ನೀವೆಲ್ಲ ನೋಡಿದ್ರಿ ಕಲ್ಲಿಟ್ಟಿನ ನಾನು ನಾನು ಕಲ್ಲಿಟ್ಟಿಲ್ಲ ಅದೇ ಅದು ಅದು ಸುಳ್ಳಕ್ಕೆ ಆಗ್ತದಲ್ಲ. ಇಟ್ ಇಸ್ ಟ್ರೂ. ಅಂದ್ರೆ ನಾವು ಏನು ವಿಜುವಲೈಸ್ ಮಾಡ್ತೀವಿ, ಏನು ಅನ್ಕೋತೀರಿ, ಇಮ್ಯಾಜಿನೇಷನ್ ಮಾಡ್ಕೋತೀರಿ, ದ್ಯಾಟ್ ಹ್ಯಾಪನ್ಸ್. ಆದ್ದರಿಂದ ಇದೆಲ್ಲ ಏನಾಗಿದೆ, ಇಟ್ ಇಸ್ ನಾಟ್ ಓನ್ಲಿ ಫಾರ್ ದಿ ಇದು ಏನು ಭಾಷಣೆ ಕಲೆ ಅಷ್ಟೇ ಕಲ್ಲ, ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ಸಂಪತ್ತಿಗೆ, ಸುಖಿ ಜೀವನಕ್ಕೆ ಏನು ಬೇಕನ್ನು ಸಾಧಿಸಬಹುದು. ಮನುಷ್ಯನಿಗೆ ಭಗವಂತ ಅನೇಕ ಶಕ್ತಿಗಳನ್ನು ತುಂಬಿ ಕಳಿಸ್ಯಾನ, ನಾವು ಅವನ್ನ ಉಪಯೋಗ ಮಾಡ್ತಾ ಇಲ್ಲ. ಆದ್ದರಿಂದ ನಾವೇನು ಅರಳವರು ಅಳ್ಕೋತ ಹೋಗ್ತೀವಿ. ಅರಳು ಅಂದರೆ ಎರ ತೆಗೀರಿ ಏನಾಗೈತಿ, ಅಳ್ತೀವಿ, ಅರಳಬೇಕಾದವರು. ಆದ್ದರಿಂದ ಇಂಥ ಶಕ್ತಿನ ಉಪಯೋಗ ಮಾಡ್ಕೊಡ್ರಿ. ನಾನು ಏನು ಹೊಸ ಅಂತ ನಾನು ಮಾತಾಡ್ಬಾರ್ದು ಆ್ಯಕ್ಚುಲಿ. ಇರ್ಲಿ ಗುಡ್ ಸರ್ ಟೈಮ್ ಕೊಟ್ಟು ಇವತ್ತಿಡೀ ದಿನ ಹೇಳ್ತೀನಿ. ಇವತ್ತು ಮತ್ತೆ ರಿಪೀಟ್ ಮಾಡ್ತೀನಿ ಸರ್ ಬಗ್ಗೆ. ನಾನು ಹೇಳಿಕ್ರೆ ಇದು ಆಯ್ತು, ಸರ್ ಬಗ್ಗೆ ಹೇಳ್ಬೇಕಾಗ್ತದೆ. ಸರಳ ಸಜ್ಜನಿಕೆ ಸ್ವಭಾವದ ಸಾಕಾರ ಮೂರ್ತಿ. ಸಾಧನೆ ಮಾಡಿ ಸಿದ್ಧಿ ಪಡೆದು ಪ್ರಸಿದ್ಧಿ ಹೊಂದಿದವರು, ಹೌದಲ್ಲ? ಆದ್ದರಿಂದ ಇಂಥವ್ರು